ಇನ್ಮುಂದೆ ಯೂಟ್ಯೂಬ್ ಅಲ್ಲಿ ನೀವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಅವಾಗ್ಲೇ ಆ ವಿಡಿಯೋಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಬಹುದು. ಆ ತರದ ಆಪ್ಷನ್ ನ ಯೂಟ್ಯೂಬ್ ಅಲ್ಲಿ ಇವಾಗ ಕೊಟ್ಟಿದ್ದಾರೆ. ಸೊ ಏನಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಸೊ ಮೊದಲೇದಾಗಿ ನೋಡೋದಾದ್ರೆ ನಿಮ್ಮ ಒಂದು YT ಸ್ಟುಡಿಯೋನ ಪ್ಲೇ ಸ್ಟೋರ್ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಯಾವ್ದಾದ್ರು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಅಲ್ಲಿ ನಿಮ್ಗೆ ನೋಟಿಸ್ ಅಂತ ಒಂದು ಹೊಸ ಆಪ್ಷನ್ ಬಂದಿದೆ. ಸೊ ಈ ನೋಟಿಸ್ ಆಪ್ಷನ್ ಎದಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ಮುಂಚೆ ಎಲ್ಲ ನಿಮ್ಗೆ ಕಾಪಿರೈಟ್ ಕ್ಲೈಮ್ ಬಂದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ನೀವು ಡೆಸ್ಕ್ಟಾಪ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕಾಗ್ತಾ ಇತ್ತು, ಅಥವಾ ನಿಮ್ಗೆ ಏನಾದ್ರೂ ಒಂದು ಮೇಲ್ ಮುಖಾಂತರ ತಿಳಿಸ್ಕೊಡ್ಬೇಕಾಗಿತ್ತು. ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ, ನೋಟಿಸ್ ಅಂತ ಇದೆ ಅಲ್ವಾ, ಅಲ್ಲಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಕೆಲವೊಂದಿಷ್ಟು ಸಿಂಬಾಲ್ಸ್ ಗಳನ್ನ ತೋರಿಸುತ್ತೆ. ಸೊ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅಲ್ವಾ. ಸೊ ಇಲ್ಲಿ ಇರೋಂತ ಸಿಂಬಾಲ್ ಗಳಿಂದ ನೀವು ಯಾವ್ದಕ್ಕೆ ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನೀವೆಲ್ಲ ತಿಳ್ಕೊಬಹುದು. ಅಂಡ್ ಆಲ್ಸೋ ನಾನು ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಬರ್ದಿರ್ತೀನಿ. ಸೊ ಯಾವ ಆಪ್ಷನ್ಗೆ ಏನು ಸೂಟೇಬಲ್ ಆಗುತ್ತೆ ಅನ್ನೋದನ್ನ ನಾನು ಬರ್ದಿರ್ತೀನಿ, ನೀವು ಅದನ್ನ ನೋಡಿ ತಿಳ್ಕೊಬಹುದು. ಅಂಡ್ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಈ ನೋಟಿಸ್ ಇಂದ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ನಿಮ್ ಚಾನಲ್ಗೆ ಏನಾದ್ರೂ ಕಾಪಿರೈಟ್ ಕ್ಲೈಮ್ ಇದೆಯಾ, ಅಥವಾ ನಿಮ್ಗೆ ಲಿಮಿಟೆಡ್ ಆಡ್ಸ್ ಬರುತ್ತಾ, ಅಥವಾ ಯಾರಾದ್ರೂ ಕಾಪಿರೈಟ್ ಕ್ಲೈಮ್ ಕೊಟ್ರೆ ಅದನ್ನ ನೀವು ಯಾವ ತರ ಚೆಕ್ ಮಾಡೋದು. ಸೊ ಎಲ್ಲ ಡೀಟೇಲ್ಸ್ ನಿಮಗೆ ಇದರಲ್ಲೇ ತೋರಿಸ್ಬಿಡುತ್ತೆ. ಅಂಡ್ ಆಲ್ಸೋ ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು. ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇತ್ತು. ಬಟ್ ಇವಾಗ ಈ ನೋಟಿಸ್ ಇಂದ ಸೊ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಗೆ ವಿಡಿಯೋದಲ್ಲಿ, ಅಥವಾ ಏನು ಇಲ್ಲ ಅಂದ್ರೆ ಅಲ್ಲಿ ಏನು ತೋರಿಸೋದಿಲ್ಲ, ಜಸ್ಟ್ ಬ್ಲಾಂಕ್ ಇರುತ್ತೆ. ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮಾತ್ರ ತೋರಿಸುತ್ತೆ. ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ತರದ ಯೂಟ್ಯೂಬ್ ಅಪ್ಡೇಟ್ಸ್ಗಾಗಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.